Hi, welcome back to my channel. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಲಿವರ್ ಗ್ರೇವಿ ಹೇಗೆ ಮಾಡೋದಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಲಿವರ್ ಗ್ರೇವಿ ಮಾಡೋಕ್ಕೂ ಮುಂಚೆನೇ ಲಿವರ್ನ ಚೆನ್ನಾಗಿ ತೊಳೆದಿಟ್ಕೊತಾ ಇದ್ದೀನಿ. ಏಕೆಂದರೆ ನಿಮಗೆ ಗೊತ್ತಿರುತ್ತೆ ಲಿವರಲ್ಲಿ ತುಂಬ ಫ್ಯಾಟ್ ಇರುತ್ತೆ. ಸೊ ಫ್ಯಾಟ್ ಇದ್ದಾಗ ನಮಗೆ ತಿನ್ನೋದಕ್ಕೂ ಅಷ್ಟು ಇಷ್ಟ ಆಗೋಲ್ಲ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಸೊ ನನಗೂ ಇಷ್ಟ ಆಗೋಲ್ಲ. ಹಾಗಾಗಿ ಲಿವರ್ ಮೇಲಿರುವಂಥ ಫ್ಯಾಟ್ನ ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 3/4 kg ಲಿವರ್ನ ತೊಗೊಂಡಿದ್ದೀನಿ. ಸೊ ನೀವು ಅರ್ಧ ಅಥವಾ 1 kg ತೊಗೊಂಡ್ರೂ ಕೂಡ ನೀವು ನಾನ್ ವೆಜ್ ರೆಸಿಪಿ ಪ್ರಿಪೇರ್ ಮಾಡೋಕ್ಕೂ ಮುಂಚೆನೇ ಈ ರೀತಿ ತೊಳೆದಿಟ್ಕೊಳ್ಳೋದು ಒಳ್ಳೆಯದು. ಏಕೆಂದರೆ ನಾವು ತಗೊಬರುವಂಥ ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು ಅಥವಾ ಮಟನ್ ಆಗಿರ್ಬೋದು, ಸೊ ಇವಾಗೆಲ್ಲ ನಿಮಗೆ ಗೊತ್ತಿರುತ್ತಲ್ವ, ಆಲ್ಮೋಸ್ಟು ಎಲ್ಲದಕ್ಕೂ ಇಂಜೆಕ್ಟ್ ಮಾಡ್ತಾರೆ. ಸೊ ಹಂಗಾಗಿ ನಾವು ಸ್ವಲ್ಪ ಜಾಸ್ತಿ ಗಮನ ಕೊಟ್ಬಿಟ್ಟು ನಾನ್ ವೆಜ್ ಕಡೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಅಡುಗೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ನನಗಂತೂ ಚಿಕನ್ನ 1-2 ಸಾರಿ ತೊಳೆದ್ರೆ ಸಮಾಧಾನ ಆಗೋಲ್ಲ, ಇಲ್ಲಾಂದ್ರೂ 5ರಿಂದ 6 ಸಾರಿ ತೊಳಿಬೇಕು. ಸೊ ನಾನು ಮೊದಲಿಗೆ ಫಸ್ಟು ಲಿವರ್ನ ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ. ನೋಡ್ತಾ ಇರ್ಬೋದು ನೀವು ನಾನು ತೊಳಿತಾ ಇರುವಾಗಲೇ. ಸೊ ಅದ್ರ ಮೇಲಿರುವಂಥ ಫ್ಯಾಟ್ ಆಗಿರ್ಬೋದು ಅಥವಾ ಲಿಕ್ವಿಡ್ ಅಂಶ ಆಗಿರ್ಬೋದು, ಸೊ ಏನು ಇಂಜೆಕ್ಟ್ ಮಾಡಿರ್ತಾರೋ ಗೊತ್ತಿರಲ್ಲ, ನಮಗೇನು ಗೊತ್ತಿರುತ್ತೆ ಅಲ್ವಾ. ಸೊ ನಾವು ಹೋಗಿ ಶಾಪಲ್ಲಿ ತೊಗೊಂಡು ಬಂದುಬಿಡ್ತೀವಿ. ಬಟ್ ನಾವು ಮಾಡೋರು ಚೆನ್ನಾಗಿ ಅದನ್ನು ತೊಳೆದು ಚೆನ್ನಾಗಿ ವಾಶ್ ಮಾಡಿ ಅಡುಗೆ ಮಾಡಿದ್ರೆ ಒಳ್ಳೆಯದಲ್ವ. ಸೊ ಹಂಗಾಗಿ ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ಚೆನ್ನಾಗಿ ತೊಳ್ಕೊಂಡು ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಒಳ್ಳೆಯದು. ಸೊ ನಮ್ಮ ಮನೆಯವರ ಆರೋಗ್ಯನೂ ಒಳ್ಳೆಯದು. ಇವತ್ತು ನಾನು ಮಾಡ್ತಿರುವಂಥ ಲಿವರ್ ಗ್ರೇವಿನ ಯಾರು ಬೇಕಾದರೂ ಮಾಡ್ಕೊಬೋದು, ಬ್ಯಾಚಲರ್ಸ್ ಆದರೂ ಮಾಡ್ಕೊಬೋದು, ಫ್ಯಾಮಿಲಿಯವರಾದರೂ ಮಾಡ್ಕೊಬೋದು. ಸೊ ಇದು ಚಪಾತಿಗೆ, ರೈಸಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ಕೂಡ ನಾನು ತೋರಿಸ್ತೀನಿ, ಹಾಗೆ ನೋಡ್ಕೊತಾ ಬನ್ನಿ. ಇಲ್ಲಿ ನಾನು 2 ಈರುಳ್ಳಿನ ತೊಗೊಂಡಿದ್ದೀನಿ. ಮೊದಲಿಗೆ ಈರುಳ್ಳಿನ ಚೆನ್ನಾಗಿ ಹಚ್ಕೊಂಡು ಬಿಡೋಣ. ನಿಮಗೆ ಸಣ್ಣಗೆ ಬೇಕಂದರೆ ಸಣ್ಣಗೆ ಹಚ್ಕೊಳ್ಳಿ. ನನಗೆ ಉದ್ದುದಕ್ಕೆ ಬೇಕಿತ್ತು, ಸೊ ಹಂಗಾಗಿ ನಾನು ಉದ್ದುದಕ್ಕೆ ಹಚ್ಕೋತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕಿದ್ರೂ ಹಚ್ಕೋಬೋದು. ನಾನಿಲ್ಲಿ ಒಂದು 4ರಿಂದ 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ಮೆಣಸಿನ್ಕಾಯಿಗಳ್ನೂ ಕೂಡ ಚೆನ್ನಾಗಿ ಉದ್ದುದಾಗಿ ಸೀಳ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ 1 ಉಂಡೆ ಅಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ಚೆನ್ನಾಗಿ ನಾನು ಜಜ್ಜಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಒಲೆ ಮೇಲೆ ಬಾಣಲಿನ ಇಟ್ಕೊಂಡಿದ್ದೀನಿ. ನೀವು ಪ್ಯಾನ್ ಆದರೂ ಇಟ್ಕೊಬೋದು, ಇಲ್ಲ ಬಾಣಲಿನಾದರೂ ಇಟ್ಕೊಬೋದು. ಸೊ ನಾನು 2ರಿಂದ 3 ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫಸ್ಟು ಆಯಿಲ್ ಕಾಯ್ಕೊಳ್ಳಿ ಚೆನ್ನಾಗಿ ಬಾಣಲಿನಲ್ಲಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ಎಣ್ಣೆ ಕಾದ್ಮೇಲೆ ನಾನು ಇಲ್ಲಿ 1 ಉಂಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೀವು ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೆಳ್ಳುಳ್ಳಿನ ರೋಸ್ಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನ ಜಾಸ್ತಿ ಹಾಕೊಂಡಷ್ಟು ಇನ್ನೂ ಒಳ್ಳೆಯದು. ಸೊ ನಾನಿಲ್ಲಿ ಹಚ್ಕೊಂಡಿದ್ದಷ್ಟು ಒಂದಷ್ಟು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನೀವು ಒಣಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿನೇ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಹಾಕ್ಕೊಂಡಿದ್ದಂಥ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿನೂ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ರೋಸ್ಟ್ ಮಾಡ್ಕೊಳ್ಳೋಣ. ಈ ಮೆಣಸಿನ್ಕಾಯಿನೂ ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ ತಕ್ಷಣ ಆದಷ್ಟು ಕೂಡ ಫ್ರೈ ಆಗಿ ಚೆನ್ನಾಗಿ ಬಾಡಿದ ಮೇಲೆ ನಾವು ಈರುಳ್ಳಿನ ಹಾಕ್ಕೊಂಡ್ರೆ ನಮಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಕೂಡ ಇರುತ್ತೆ, ಸ್ಪೈಸಿಯಾಗೂ ಕೂಡ ಸಿಕ್ಕುತ್ತೆ. ನಾವಿನ್ನೂ ಮೆಣಸಿನ್ಕಾಯಿ ಬಾಡ್ದರೇ ಈರುಳ್ಳಿ ಹಾಕೊಂಡ್ಬಿಟ್ರೆ ಸೊ ಅದು ಅಷ್ಟು ಚೆನ್ನಾಗಿರಲ್ಲ. ನಾನಿಲ್ಲಿ ಫಾಸ್ಟ್ ಫಾರ್ವರ್ಡಿಂಗ್ ಮಾಡಿರೋದ್ರಿಂದ ನಿಮಗೆ ಆ ಥರ ಕಾಣಿಸ್ತಿರ್ಬೋದು. ಬಟ್ ಈ ಮೆಣಸಿನ್ಕಾಯಿ ಚೆನ್ನಾಗಿ ಬಾಡಬೇಕು ಫಸ್ಟು. ಸೊ ಆಮೇಲೆ ನಂತರ ಈರುಳ್ಳಿನ ಹಾಕೋಬೇಕು. ನಾನಿವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೊಂಡಿದ್ದಾಯಿತು. ರೋಸ್ಟ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ತೊಳೆದಿಟ್ಕೊಂಡಿದ್ದಂಥ ಲಿವರ್ನ ಹಾಕೋತಾ ಇದ್ದೀನಿ. ಸೊ ಲಿವರಲ್ಲಿ ನೀರಿನಂಶ ಇರಬಾರ್ದು, ನಾನು ತೊಳೆದಿರೋಂಥ ನೀರಿನಂಶ ಹಾಕೋಬಾರ್ದು. ಚೆನ್ನಾಗಿ ನೀರು ಸೋರೋವರೆಗೂ ಇಟ್ಬಿಟ್ಟು ನಾನು ಅದನ್ನು ಲಿವರ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೊತಾ ಇದ್ದೀನಿ. ನಿಮಗೆ 1 ಸ್ಪೂನ್ ಬೇಕಂದ್ರೆ 1 ಸ್ಪೂನ್ ಹಾಕ್ಕೊಳ್ಳಿ, ಯಾಕಂದರೆ ಅರಿಶಿನ ಹಾಕಿದಷ್ಟು ಒಳ್ಳೆಯದು. ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ, ಯಾಕೆಂದರೆ ಅದು ಲಿವರ್ ಸ್ವಲ್ಪ ಫ್ರೈ ಆಗೋ ಟೈಮಲ್ಲೇ ಹಿಡ್ಕೊಬೇಕು ಉಪ್ಪೆಲ್ಲ ಚೆನ್ನಾಗಿ. ನಾವು ಲಾಸ್ಟ್ ಕೊನೆಯಲ್ಲಿ ಉಪ್ಪು ಹಾಕಿದ್ರೆ ರುಚಿಗೆ ಅದು ಟೇಸ್ಟ್ ಇಟ್ಕೊಳ್ಳಲ್ಲ. ಸೊ ಹಂಗಾಗಿ ನಾನು ಇವಾಗಲೇ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬಾಡಬೇಕಲ್ವ, ಮತ್ತು ಅದರಲ್ಲಿರುವಂಥ ನೀರಿನಂಶ ಬಿಡುತ್ತೆ. ಉಪ್ಪನ್ನ ಮುಂಚೆನೇ ನಾವು ಹಾಕೋದ್ರಿಂದ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ. ಸೊ ಈ ನೀರೆಲ್ಲವೂ ಚೆನ್ನಾಗಿ ಅದರಲ್ಲೇ ಹಿಂಗಬೇಕು. ಹಿಂಗೋವರೆಗೂ ಕೂಡ ನಾನು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಫ್ರೈ ಮಾಡ್ತಾನೆ ಇರ್ತೀನಿ. ಸೊ ಅದು ಚೆನ್ನಾಗಿ ರೋಸ್ಟ್ ಆಗಲಿ, ಅದರಲ್ಲಿರುವಂಥ ಕೆಟ್ಟಿನ ನೀರಿನಂಶ ಎಲ್ಲವೂ ಬಿಡುತ್ತೆ. ಸೊ ಅದೆಲ್ಲವೂ ಸೀದ್ಕೊಳ್ಳಿ. ಸೀದಿದ ಮೇಲೆ ನಾನು ಇಲ್ಲಿ
ಗರಂ ಮಸಾಲ, ಲಿವರ್ ಮಸಾಲ, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಜೀರಿಗೆ ಪೌಡ್ರು ಎಲ್ಲದನ್ನು ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಸೊ ನೀವು ಜೀರಿಗೆ ಪೌಡ್ರನ್ನ ನಾನು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ನಿಮಗೆ ಬೇಕಂದರೆ 1 ಸ್ಪೂನ್ನೇ ಹಾಕ್ಕೊಳ್ಳಿ. ಸೊ ನಾನು ಎಲ್ಲದರಲ್ಲೂ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಲಿವರಲ್ಲಿ ನೀರಿನ ಅಂಶ ಎಲ್ಲವೂ ಬಾಡಿದ ಮೇಲೆ ಇಂಗದ ಮೇಲೆ ನಾವು ಅದನ್ನು ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ರೀತಿ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಅಬ್ಸರ್ವ್ ಆಗಬೇಕು ಅದು, ಹಂಗಾಗಿ ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡಿಕೊಂಡು ಇದನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿನ ಮಾಡೋದು ತುಂಬಾ ಸುಲಭ. ನೀವು ನೋಡ್ತಾನೆ ಎಷ್ಟು ಬೇಗ ರೆಸಿಪಿ ಹಾಗೆ ಹೋಯ್ತು ನೋಡಿ. ಸೊ ಇದು 10 ನಿಮಿಷದಲ್ಲೆಲ್ಲ ಆಗೋಗುತ್ತೆ ಈ ರೆಸಿಪಿ. ಸೊ ಯಾರು ಬೇಕಿದ್ದರೂ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಪೈಸಿಯಾಗೂ ಕೂಡ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಂದು ಸತಿ ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬೇಗನೆ ಆಗುವಂಥ ಇದು ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಗೊತ್ತಲ್ಲ, ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಖಂಡಿತವಾಗೂ. ನನ್ನ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್.